ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗದ ಹಬ್ಬದ ಸಂಭ್ರಮ ತಮಟೆಯ ಸದ್ದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕಿ ರಂಗ ಕುಣಿದು ಸಂಭ್ರಮಿಸಿದ ಗ್ರಾಮಸ್ಥರು. ಹಬ್ಬ, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಜಾತಿ ಮತ ಪಂಥಗಳಿಲ್ಲದೆ ಸಡಗರ ಸಂಭ್ರಮದಿಂದ ಭಾಗವಹಿಸಿದಾಗ ಸಹೋದರತ್ವ ಹಾಗೂ ಸಹಬಾಳ್ವೆಯೂ ವೃದ್ಧಿಯಾಗುತ್ತದೆ. ಆದ್ದರಿಂದ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವ ಹಬ್ಬ ಹರಿದಿನಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ನೈಜ ಘಟನೆಗಳಾಗಿವೆ ಎಂದು ಗ್ರಾಮದ ಹಿರಿಯ ಮುಖಂಡ ಮಂಜಪ್ಪ ಅಭಿಮಾನದಿಂದ ಹೇಳಿದರು. ಮಗಿಗೆ ಕೊಡಪ್ಪ. ಐತಿಹಾಸಿಕ ಹಿಸ್ಟ್ರಿ ಒಂದು 100 ವರ್ಷದ ಇತಿಹಾಸ ಮುಂಚೆ. ಇವಾಗ ಮೊನ್ನೆ ನಾವು ಉದ್ಘಾಟನೆ ಮಾಡಿದ ದೇವಸ್ಥಾನ ಉದ್ಘಾಟನೆ ಮಾಡಿದಾಗ ನಾವು 3 ವರ್ಷ ಆಗಿದ್ದು. ಪ್ರತಿ ವರ್ಷವೂ ನಾವು ಇದು ನಮ್ಮ ಗ್ರಾಮ ದೇವತೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಮಾಡ್ತಾಯಿದ್ದೋ. ಇದು ದೇವಸ್ಥಾನ 3 ವರ್ಷ ಆಗಿತ್ತು. ದೇವಸ್ಥಾನ ಆದಮೇಲೆ ದೇವಸ್ಥಾನ ಉದ್ಘಾಟನೆ ಪ್ರತಿಷ್ಠಾಪನೆ ಆದಮೇಲೆ ಇದು ಪ್ರಥಮ ಬಾರಿ ನಾವು ರಂಗಹಬ್ಬ ಆಚರಿಸ್ತಾ ಇದ್ದೀವಿ. ಈ ಹಬ್ಬಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ಸಿ. ನಾರಾಯಣಗೌಡರು ಅನುಪಸ್ಥಿತಿ ಇದ್ದಾರೆ. ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಈ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ಅವರು. ಸೊ ಮತ್ತು ನಮ್ಮ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದಾಲ್ಗಳು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಇದೆಲ್ಲ ನಮ್ಮ ಸುತ್ತಮುತ್ತಿನಲ್ಲಿ ಭಾರಿ ಫೇಮಸ್ ಆದ ಹಬ್ಬ. ಇದು ಭಾರಿ ಇತಿಹಾಸ ಇದೆ ನಮ್ಮ ವೀರಭದ್ರೇಶ್ವರನ ಹಬ್ಬಕ್ಕೆ. ಆಮೇಲೆ ಇದ್ರ ಭಗವಂತನ ಶಕ್ತಿನೂ ಅಷ್ಟೇ ಇದೆ. ತುಂಬ ಜನ ಭಕ್ತಿಗಳಿದ್ದಾರೆ. ಈ ಭಗವಂತನ ನಂಬಿದವರು
ಭಗವಂತ ಯಾರಿಗೂ ಕೈಗೊತ್ತಿಲ್ಲ. ತುಂಬ ಚೆನ್ನಾಗಿ ಅವರು ಇದಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ವೀರಭದ್ರೇಶ್ವರನ ನಮ್ಮ ಕೈಗೊಳ್ಳಲಿ ಎಲ್ಲರಿಗೂ ಈ ರಂಗದ ತುಂಬ ಚೆನ್ನಾಗಿ ಪೂಜೆ ಆಯಿತು, ಎಲ್ಲ ಆಯಿತು. ದೇವರು ಒಳ್ಳೆ ಮಾಡ್ತೀವಿ. ಇಲ್ಲೇ ಇದ್ರು ವರ್ಷ ಬರೋ ನಾನು ಬಂದು 5 ವರ್ಷದಿಂದ ಬಂದಿಲ್ಲ, ಪೂಜೆ ಮಾಡಿಲ್ಲ. ಇವ್ರೇನಪ್ಪ ಅನ್ನೋದು ಆಶೀರ್ವಾದ ಮಾಡಿ ನಾನು ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವ್ರು ನಮ್ಗೆ ಒಳ್ಳೇದಾಗಿತ್ತು. ಇಲ್ಲಿ ಯಾವುದೇ ದೇವರು ನಮಗೆ ಬರುತ್ತೆ. ಇವ್ರು ನಮ್ಗೆ ಆಶೀರ್ವಾದ ಇದೆ. ಸಾವಿರ ಕಟ್ಕೊಂಡು ಹೋದ್ರೆ ವರ್ಷವನ್ನು ಹೇಳ್ತಾರೆ ಬರೋಕ್ಕೆ ದಾರಿ ತಗೊಂಡಿರ್ತಾರೆ. ನಿಮ್ಮ ಹೆಸರೇನು? ಒಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಂಗದ ಹಬ್ಬದ ಸಂಭ್ರಮದಲ್ಲಿ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ, ಮನಮೂಲ್ ನಿರ್ದೇಶಕ ಡಾಲು ರವಿ, ಮುಖಂಡರಾದ ಕುಮಾರ್, ಪಟೇಲ್ ಮಂಜಪ್ಪ, ಹರೀಶ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಂಗದ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚಿನ ಭಕ್ತರು ಭಾಗವಹಿಸಿದ್ದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.